ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಈ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ವಿನಾಕಾರಣ ಸಿಲಿಂಡರ್ ಬುಕ್ ಮಾಡ್ಕೊಳ್ಳೋದು ಬೇಡ. ಸಾಮಾನ್ಯವಾಗಿ ಗ್ರಾಹಕರಿಗೆ ಸಿಲಿಂಡರ್ ಸಿಗುತ್ತೆ. ಇದು ಮುನಿಯಪ್ಪ ಅವರ ಮಾತು. ಯಾವ ತರವಾದಂಥ ತೊಂದರೆ ಇಲ್ಲ, ಅದು ನಡ್ಕೊಂಡು ಹೋಗ್ತದೆ. ಅದರ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಮತ್ತು ವಿನಾಕಾರಣ ರಿಜಿಸ್ಟರ್ ಮಾಡೋಕ್ಕೆ ಹೋಗೋದು, ಎಕ್ಸ್ಟ್ರಾ ಸಿಲಿಂಡರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ರೆಗ್ಯುಲರ್ ಆಗಿ ಸಿಗ್ತದೆ. ಡೊಮೆಸ್ಟಿಕ್ಗೆ ಯಾವ ಥರವಾದಂಥ ತೊಂದರೆ ಇಲ್ಲ, ಅದು ನಡ್ಕೊಂಡು ಹೋಗ್ತದೆ. ಅದರ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಮತ್ತು ವಿನಾಕಾರಣ ರಿಜಿಸ್ಟರ್ ಮಾಡೋಕ್ಕೆ ಹೋಗೋದು, ಎಕ್ಸ್ಟ್ರಾ ಸಿಲಿಂಡರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ರೆಗ್ಯುಲರ್ ಆಗಿ ಸಿಗ್ತದೆ. ಡೊಮೆಸ್ಟಿಕ್ಗೆ ಕಮರ್ಷಿಯಲ್ ಸಿಲಿಂಡರ್ ಸದ್ಯಕ್ಕೆ ಸ್ಟಾಕ್ ಇಲ್ಲ. ಇನ್ನೂ 1 ವಾರ ಅಥವಾ 10 ದಿನ ಸಿಲಿಂಡರ್ ಸಿಗಲ್ಲ. ಹೋಟೆಲ್ ಮಾಲೀಕರು ತಾಳ್ಮೆಯಿಂದ ಕಾಯಬೇಕು. ಇದು ಸಚಿವ ಮುನಿಯಪ್ಪ ಅವರ ಮಾತು. ಹೋಟೆಲ್ ಮಾಲೀಕರು 1 ವಾರ ಅಥವಾ 10 ದಿನ ಕಾಯಲೇಬೇಕು. ತಾಳ್ಮೆಯಿಂದ ಇರಿ. ಇದು ಪರಿಷತ್ನಲ್ಲಿ ಗ್ಯಾಸ್ ಕೊರತೆ ಬಗ್ಗೆ ಸಚಿವ ಮುನಿಯಪ್ಪ ಅವರ ಉತ್ತರ. ಇಲ್ಲಿವರೆಗೂ ಕೂಡ ಆಯಿಲ್ ಕಂಪನೀಸ್ ಅನ್ನು ಕರೆಸಿ ಮತ್ತೆ ಮೀಟಿಂಗ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಕಮಿಷನರು ಮಾಡಿದ್ದೇವೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ. ಸದ್ಯಕ್ಕೆ 1 ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಸಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್. ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ವ್ಯವಸ್ಥಿತವಾಗಿ ಕಮರ್ಷಿಯಲ್ ಸಿಲಿಂಡರನ್ನು ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಸದನ ಕೇಳ್ತಾ ಇದ್ದೀನಿ. ಹೋಟೆಲ್ಸ್ ಅವರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಅನಿವಾರ್ಯವಾಗಿದೆ. ಅಲ್ಲಿ ಎಲೆಕ್ಟ್ರಿಕನ್ನು ಉಪಯೋಗಿಸ್ಕೊಂಡು ಸದ್ಯಕ್ಕೆ 1 ವಾರ 10 ದಿನ ಸುಧಾರಿಸಿದರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ. ಸೂಚನೆ ಇದೆ. ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಆಯಿಲ್ ಕಂಪನೀಸನ್ನು ಕರೆಸಿ ಮತ್ತೆ ಮೀಟಿಂಗ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಕಮಿಷನರು ಮಾಡಿದ್ದೇವೆ. ಎಲ್ಲಿ ತೀರಾ ನೋಡಿ, ಪರಿಷತ್ನಲ್ಲಿ ಇದು ಮುನಿಯಪ್ಪ ಅವರ ಮಾತು. ಕಮರ್ಷಿಯಲ್ ಸಿಲಿಂಡರ್ ಸದ್ಯಕ್ಕೆ ಸ್ಟಾಕ್ ಇಲ್ಲ, ಸ್ವಲ್ಪ ದಿನ ಕಾಯಿರಿ ಅಂತ ಅಂದಿದ್ದಾರೆ. ನೋಡಿ, ಕಮರ್ಷಿಯಲ್ ಸಿಲಿಂಡರ್ನ ಕೊರತೆ ಎದುರಾಗಿದೆ. ಇದರಿಂದ ಹೋಟೆಲ್ ಮಾಲೀಕರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಸ್ಟಾಕ್ ಇಲ್ಲ. ಇನ್ನೂ 1 ವಾರ ಅಥವಾ 10 ದಿನ ಸಿಲಿಂಡರ್ ಸಿಗೋದಿಲ್ಲ. ಇದು ಸಚಿವ ಮುನಿಯಪ್ಪ ಅವರ ಉತ್ತರ. ಹೋಟೆಲ್ ಮಾಲೀಕರು ತಾಳ್ಮೆಯಿಂದ ಕಾಯಬೇಕಾಗಿದೆ. ಸ್ವಲ್ಪ ದಿನ ಇದನ್ನ ಸಹಿಸಿಕೊಳ್ಳಿ ಎಂದಿದ್ದಾರೆ. ಪರಿಷತ್ನಲ್ಲಿ ಗ್ಯಾಸ್ ಕೊರತೆ ಬಗ್ಗೆ ಸಚಿವ ಮುನಿಯಪ್ಪ ಅವರ ಉತ್ತರ ಇದು. ಆಸ್ಪತ್ರೆ, ಹಾಸ್ಟೆಲ್ ಹಾಗೆ ವಸತಿ ನಿಲಯಕ್ಕೆ ಗ್ಯಾಸ್ ನೀಡ್ತಾ ಇದ್ದೀವಿ. ಅಲ್ಲಿ ಅನಿವಾರ್ಯತೆ ಇದೆ. ಹೀಗಾಗಿ ಎಲ್ಲೆಲ್ಲಿ ಬೇಕು ಅನಿವಾರ್ಯತೆ ಇದೆಯೋ ಅಂತಲ್ಲಿ ಮೊದಲ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ. ಹೋಟೆಲ್ನವರು ಎಲೆಕ್ಟ್ರಿಕ್ ಸ್ಟವ್ ಅನ್ನ ಬಳಸಬೇಕಾಗಿದೆ. ಜೊತೆಗೆ 1 ವಾರ 10 ದಿನ ಸುಧಾರಿಸಿಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತೆ ಎಂದಿದ್ದಾರೆ. ಇನ್ನು ಗ್ಯಾಸ್ ತುಂಬಿದ 2 ಹಡಗುಗಳು ಈಗಾಗಲೇ ಬಂದಿದೆ, ಮುಂಬೈ ತಲುಪಿದೆ. ಇನ್ನು 10 ರಿಂದ 12 ಹಡಗು ಬರುವಂತಹ ಸಾಧ್ಯತೆಗಳಿದೆ. ಪರಿಷತ್ನಲ್ಲಿ ಗ್ಯಾಸ್ ಕೊರತೆ ಬಗ್ಗೆ ಸಚಿವ ಮುನಿಯಪ್ಪ ಅವರು ಈ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ. ಸ್ವಲ್ಪ ದಿನ ಸಹಿಸಿಕೊಳ್ಳಿ, ಎಲ್ಲವೂ ಕೂಡ ಸರಿಯಾಗತ್ತೆ. ಇನ್ನೊಂದು ವಾರ 10 ದಿನ ಇದು ಮುಂದಿನ ದಿನಗಳಲ್ಲಿ ಎಲ್ಲಾ ಕೊರತೆ ಕೂಡ ನೀಗತ್ತೆ ಅಂತಿದ್ದಾರೆ. ಇನ್ನು ಗ್ಯಾಸ್ ತುಂಬಿದ 2 ಹಡಗು ಬಂದಿದೆ. ಇನ್ನು 10 ರಿಂದ 12 ಹಡಗು ಬರುವಂತಹ ಸಾಧ್ಯತೆಗಳಿದೆ. ಇದು ಈ ಬಗ್ಗೆ ಮುನಿಯಪ್ಪ ಅವರು ಏನೇನು ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಈಗಾಗಲೇ 2 ಹಡಗು ಬಂದಿರೋದ್ರ ಜೊತೆಗೆ ಇನ್ನು 10 ರಿಂದ 12 ಹಡಗು ಆ ಭಾಗದಿಂದ ಬರೋ ಸೂಚನೆ ಇದೆ. ಅದು ನಾನು ಆಶ್ವಾಸನೆ ಕೊಡೋದಿಲ್ಲ. ಯಾಕಂದರೆ ಹಡಗು ಪ್ರಾರಂಭ ಆದಮೇಲೆ ನಾನು ಮತ್ತೊಮ್ಮೆ ಹೌಸ್ಗೆ ಹೇಳ್ತೀನಿ. ನಾನು ಈಗ 2 ಹಡಗು ಬರ್ತಾ ಇರೋದನ್ನು ಸ್ವಲ್ಪ ಸುಧಾರಣೆ ಮಾಡ್ತದೆ. ಅಲ್ಲಿ 10-12 ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿ ನಾವು ಇದರ ವ್ಯವಸ್ಥೆ ಮಾಡೋದಕ್ಕೆ ಏರ್ಪಾಟುಗಳು ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ 2 ಹಡಗು ಬಂದಿರೋದ್ರ ಜೊತೆಗೆ ಇನ್ನು 10 ರಿಂದ 12 ಹಡಗು ಆ ಭಾಗದಿಂದ ಬರೋ ಸೂಚನೆ ಇದೆ. ಅದು ನಾನು ಆಶ್ವಾಸನೆ ಕೊಡೋದಿಲ್ಲ. ಯಾಕಂದರೆ ಹಡಗು ಪ್ರಾರಂಭ ಆದಮೇಲೆ ನಾನು ಮತ್ತೊಮ್ಮೆ ಹೌಸ್ಗೆ ಹೇಳ್ತೀನಿ. ನಾನು ಈಗ 2 ಹಡಗು ಬರ್ತಾ ಇರೋದನ್ನು ಸ್ವಲ್ಪ ಸುಧಾರಣೆ ಮಾಡ್ತದೆ. ಅಲ್ಲಿ 10-12 ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿ ನಾವು ಇದರ ವ್ಯವಸ್ಥೆ ಮಾಡೋದಕ್ಕೆ ಏರ್ಪಾಟುಗಳು ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ